ಮಕ್ಕಳು ನವೋದಯ ಕೋಚಿಂಗ್ ಹೋಗದಂತೆ ಮನೇಲೇ ಕೂತ್ಕೊಂಡು ಓದಿ ನವೋದಯ ಎಕ್ಸಾಮ್ ಪಾಸ್ ಆಗ್ಬೋದಾ? ಈ ಪ್ರಶ್ನೆ ಯಾರನ್ನೇ ಕೇಳಿ ಆನ್ಸರ್ ಇಲ್ಲ ಅಂತ ಬರುತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ನವೋದಯ ಕೋಚಿಂಗ್ ಹೋದ್ರು, ಎರಡೆರಡು ವರ್ಷ ರೆಸಿಡೆನ್ಷಿಯಲ್ ನವೋದಯ ಕೋಚಿಂಗ್ ಹೋದ್ರು ಮಕ್ಕಳು ಪಾಸ್ ಆಗಲ್ಲ. ಅಂಥದ್ರಲ್ಲಿ ಮಕ್ಕಳು ಮನೇಲೇ ಕೂತ್ಕೊಂಡು ಓದಿ ಹೇಗೆ ನವೋದಯ ಪಾಸ್ ಆಗ್ತಾರೆ? ಇದೊಂದು ಆಶ್ಚರ್ಯ ಆಯ್ತಾ. ಈ ಆಶ್ಚರ್ಯಕ್ಕೆ ತದ್ವಿರುದ್ಧವಾಗಿ ಆಯ್ತಾ, ನೀವು ಕೇಳಿದ್ರೆ ನಿಮಗೆ ಪರಮಾಶ್ಚರ್ಯ ಆಗುತ್ತೆ. ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ಒಬ್ರು ಜನರಲ್ ಕ್ಯಾಟಗರಿ ಸ್ಟೂಡೆಂಟು, ರಿಪೀಟ್ ಮಾಡ್ತಾ ಇದ್ದೀನಿ, ಒಬ್ರು ಜನರಲ್ ಕ್ಯಾಟಗರಿ ಸ್ಟೂಡೆಂಟು ಮನೇಲೇ ಕೂತ್ಕೊಂಡು ಓದಿ ನವೋದಯ ಎಕ್ಸಾಮ್ ಪಾಸ್ ಆಗಿದ್ದಾರೆ ಆಯ್ತಾ. ಇದನ್ನ ಅವ್ರ ಬಾಯಲ್ಲೇ ಕೇಳಿ. ನಮಸ್ಕಾರ, ನನ್ನ ಹೆಸರು ಮನೋಜ್ಞ. ಇಂದು ನವೋದಯ ರಿಸಲ್ಟ್ ಬಂದಿದ್ದು ನಾನು ಪ್ರಾವಿಷನಲಿ ಸೆಲೆಕ್ಟ್ ಅಂತ ಬಂದಿದೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ರೂರಲ್ ಸ್ಟೂಡೆಂಟ್ಸ್ ಯಾರು ಯೂಟ್ಯೂಬ್ ಆನ್ಲೈನ್ ಕ್ಲಾಸಸ್ನ ಮಿಸ್ ಮಾಡಬೇಡಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಟ್ರಾವೆಲಿಂಗ್ ಟೈಮ್ ಅಂದರೆ ಟ್ಯೂಷನ್ಗೆ ಹೋಗಿ ಬರೋದಕ್ಕೆ ಟೈಮ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸ್ನ ಕೇಳಿ, ಅದ್ರ ಜೊತೆಗೆ 2 hours ವರ್ಕ್ ಮಾಡಿದರೆ ಸಾಕು, ಖಂಡಿತ ಪಾಸ್ ಆಗ್ತೀರಾ. ನಾನು ಮಂಡ್ಯ ಗೌಡರು ಆನ್ಲೈನ್ ಕ್ಲಾಸ್ನ ತಗೊಂಡಿದ್ದೆ, ಇದು ತುಂಬ ಹೆಲ್ಪ್ ಆಗಿದೆ. ಅವರು 40 ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದರು. ಹಾಗೆ ಅವ್ರು ಮಾಡಿದ ತುಂಬ ಕ್ಲಾಸಸ್ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಸಂತೋಷ್ ಸರ್. ಚಾಲೆಂಜ್ ಆಗಿ ತಗೊಂಡು ಓದಿ, ಖಂಡಿತ ಪಾಸ್ ಆಗ್ತೀರಾ. ಥ್ಯಾಂಕ್ಸ್ ಟು ಆನ್ಲೈನ್ ಕ್ಲಾಸಸ್, ಥ್ಯಾಂಕ್ಸ್ ಟು ಸಂತೋಷ್ ಸರ್, ಥ್ಯಾಂಕ್ಸ್ ಎವ್ರಿ ಒನ್ ಹೂ ಸಪೋರ್ಟೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟು ಸ್ಟಡಿ. ಥ್ಯಾಂಕ್ಸ್ ಒನ್ಸ್ ಅಗೈನ್.